ಹಾಯ್, ನೀವೇನಾದರೂ ಎಜುಕೇಷನ್ ಮಾಡ್ತಿದ್ದೀರಾ, ಎಜುಕೇಷನ್ಗೋಸ್ಕರ ಅಮೌಂಟ್ ಸಾಲದೆ ಲೋನ್ ತೊಗೋಬೇಕು ಅಂದ್ಕೊತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ ಆಗಿದ್ದು. ಗೌರ್ಮೆಂಟ್ ಕಡೆಯಿಂದಲೇ ಇದೀಗ ಎಜುಕೇಷನ್ ಮಾಡ್ತಿರೋ ಅಂಥವ್ರಿಗೆ 50,000ದವರೆಗೆ ಅಮೌಂಟನ್ನು ಸಹಾಯಧನವಾಗಿ ನೀಡಲಾಗ್ತಾಯಿದ್ದು, ಈ ಒಂದು ಸ್ಕಾಲರ್ಶಿಪ್ಗೆ ಮಿನಿಮಮ್ 10th ಮಾಡ್ತಿರೋವಂಥ ಸ್ಟೂಡೆಂಟ್ಸು ಸಹ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲು ಜನವರಿ 31ನೇ ತಾರೀಕುವರೆಗೂ ಮಾತ್ರ ಕಾಲಾವಕಾಶ ಇದ್ದು, ಅಪ್ಲೈ ಮಾಡುವಂಥವ್ರು ಈಗಲೇ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾ, ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇನ್ನು ಇವತ್ತು ವಿಚಾರ ನೋಡೋದಾದರೆ ಈ ಪ್ರೋತ್ಸಾಹಧನ ಯಾರಿಗೆಲ್ಲ ಸಿಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಾದ ಕರ್ನಾಟಕ ಸರ್ಕಾರಕ್ಕೆ ಜಾರಿಯಲ್ಲಿ ತಂದಿರುವಂಥ ಪ್ರೋತ್ಸಾಹಧನ ಯೋಜನೆಯನ್ನು ಆರ್ಥಿಕವಾಗಿ ಹಿಂದುಳಿದಂಥ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣದಂತ ಪ್ರೇರೇಪಿಸಲು ಈ ಒಂದು ಯೋಜನೆಯ ಕಾರ್ಯರೂಪಕ್ಕೆ ತರಲಾಗಿದ್ದು, ಈ ಒಂದು ಯೋಜನೆ ಅಡಿಯಲ್ಲಿ SLC, PUC ಪದವಿ, ಸತ್ಕಾರೋತ್ಕ ಪದವಿ ಹಾಗೂ ವೃತ್ತಿಪರ ಕೋರ್ಸ್ ಮಾಡ್ತಿರುವಂಥ ಪ್ರಥಮ ದರ್ಜೆಯಲ್ಲಿ ಪಾಸಾಗಿರುವಂಥ, ಅಂದರೆ ಮಿನಿಮಮ್ 60%ನಿಂದ ಮ್ಯಾಕ್ಸಿಮಮ್ ಇನ್ನು ಹೆಚ್ಚು ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಹ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಇನ್ನು ಹಾಗೆ ಮಿನಿಮಮ್ 7,500 ರೂಪಾಯಿಗಳಿಂದ ಗರಿಷ್ಠ 50,000ದವರೆಗೆ ಏಕಕಾಲದಲ್ಲಿ ಪ್ರೋತ್ಸಾಹಧನ ನೀಡಲಾಗ್ತಾಯಿದ್ದು, ಇದು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮಾವಾಗುತ್ತದೆ ಮತ್ತು ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರನ್ನು ಮಾಡಲಾಗುತ್ತೆ. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಬಂದು ನಿಮಗೆ ನೇರ ನಗದು ವರ್ಗಾವಣೆ ಆಗುತ್ತೆ. ಅಂದರೆ ಈ ಯೋಜನೆಯಡಿಯಲ್ಲಿ ಸಿಗುವ ಪ್ರೋತ್ಸಾಹಧನವು ಯಾವುದೇ ಮಧ್ಯವರ್ತಿಗಳಿಲ್ಲದೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟಾಗಿ ಟ್ರಾನ್ಸ್ಫರ್ ಅಂದು ಆಗುತ್ತೆ. ಇನ್ನು ಎರಡನೇದಾಗಿ ಅಂಕಗಳ ಆಧಾರಿತವಾಗಿ ನೆರವು ನಿಮಗೆ ನೀಡಲಾಗುತ್ತೆ. ಅಂದರೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಹಂತದಲ್ಲಿ SLCಯಿಂದ ಸತ್ಕಾರೋತ್ಕ ಪದವಿವರೆಗೆ ಗಳಿಸಿದ ಶೈಕ್ಷಣಿಕ ಸಾಧನೆಯ ಮತ್ತು ಅಂಕಗಳ ಶೇಕಡಾವಾರು ಪ್ರಮಾಣದಲ್ಲಿ ಆಧರಿಸಿ ಆರ್ಥಿಕ ಸಹಾಯಧನವನ್ನು ನಿಗದಿಪಡಿಸಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಶೈಕ್ಷಣಿಕ ಪ್ರೋತ್ಸಾಹಧನ. ಅಂದರೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಾಧನೆಯನ್ನು ಗುರುತಿಸುವ ಗೌರವಿಸುವ ಮೂಲಕ ಅವರಲ್ಲಿ ಆಕಸ್ಮಿಕವಾಗಿ ತುಂಬುವ ಹಣಕಾಸಿನ ಅಡಚಣೆಯನ್ನು ಉನ್ನತ ವ್ಯಾಸಂಗಕ್ಕೆ ಬೆಂಬಲವಾಗುವ ಒಂದು ಅವಕಾಶವಾಗಿರುತ್ತೆ. ಇನ್ನು ಪ್ರಥಮ ಪ್ರಯತ್ನ ಸಾಧನೆಯಾಗಿರುತ್ತೆ. ಅಂದರೆ ಯಾರೆಲ್ಲ ಫಸ್ಟ್ ಅಟೆಂಪ್ಟಲ್ಲಿ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿರ್ತಾರೋ, ಅದರಲ್ಲೂ ಕೂಡ ಮಿನಿಮಮ್ 60%ನೊಂದಿಗೆ ಪಾಸಾಗಿರ್ತಾರೋ ಅಂಥವ್ರಿಗೆ ಈ ಒಂದು ಯೋಜನೆ ಆಗಿರುತ್ತೆ. ಅದರಲ್ಲೂ ಕೂಡ ಫಸ್ಟ್ನೇ ಅಟೆಂಪ್ಟಲ್ಲೇ ನೀವು ಪಾಸಾಗಿರುವಂಥವ್ರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಯಾವ್ಯಾವ ಸ್ಟೂಡೆಂಟ್ಗೆ ಎಷ್ಟೆಲ್ಲ ಅಮೌಂಟ್ ಸಿಗುತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ನೀವೇನಾದರೂ 10th 10ನೇ ತರಗತಿ ಓದ್ತಿರೋವಂಥವ್ರಿಗಾದರೆ ಅಂಥವ್ರಿಗೆ ಮಿನಿಮಮ್ 60%ನಿಂದ 75%ನ ಒಳಗಡೆ ಅಂಕ ಗಳಿಸಿದರೆ 7,500 ರೂಪಾಯಿ ಸಿಗುತ್ತೆ. ಅದೇ 75% ಹೆಚ್ಚು ಪಟ್ಟಾಗಿ ನೀವು ಅಂಕ ಪಡೆದಿದ್ದಲ್ಲಿ 15,000ದವರೆಗೂ ನಿಮಗೆ ಅಮೌಂಟನ್ನು ನೀಡಲಾಗುತ್ತೆ. ಇನ್ನು ಎರಡನೇದಾಗಿ ದ್ವಿತೀಯ PUC ಅಥವಾ ಡಿಪ್ಲೊಮಾ ಕೋರ್ಸ್ ಮಾಡ್ತಿರುವ ಅಥವಾ ಪ್ರಯತ್ನದಲ್ಲಿ ಪ್ರಥಮ ದರ್ಜೆಯಲ್ಲಿ ಪೂರ್ಣಗೊಳಿಸಿರುವಂಥ ವಿದ್ಯಾರ್ಥಿಗಳಿಗೆ 20,000ದವರೆಗೆ ಸಹಾಯಧನ ನೀಡಲಾಗುತ್ತೆ. ಇನ್ನು ಒಂದು ವೇಳೆ ನೀವು BA, BSc, BCom ಇಂಥ ಯಾವುದೇ ಸಾಮಾನ್ಯ ಪದವಿಗಳ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಲ್ಲಿ ಅವರಿಗೆ 25,000ದವರೆಗೆ ಅಮೌಂಟನ್ನು ನೀಡಲಾಗುತ್ತೆ. ಅದೇ ನೀವೇನಾದರೂ MA, MSc ಅಥವಾ MCom ಅಂದರೆ ಮಾಸ್ಟರ್ಸ್ ಮಾಡ್ತಿರೋ ಅಂಥವ್ರಿಗಾದರೆ 30,000 ರೂಪಾಯಿ ನಿಮಗೆ ಅಮೌಂಟನ್ನು ನೀಡಲಾಗುತ್ತೆ. ಇನ್ನು ನೀವೇನಾದರೂ ಇಂಜಿನಿಯರಿಂಗ್, ವೈದ್ಯಕೀಯ, ಕೃಷಿ ವಿದ್ಯಾಲಯ ಅಥವಾ ಪಶು ವೈದ್ಯಕೀಯದಂಥ ವೃತ್ತಿಪರ ಪದವಿಗಳ ಕೋರ್ಸ್ ಏನಾದರೂ ಮಾಡಿದ್ದೆ ಅದರಲ್ಲಿ ನಿಮಗೆ 35,000ದವರೆಗೆ ಆರ್ಥಿಕ ನೆರವನ್ನು ನೀಡಲಾಗುತ್ತೆ. ಇನ್ನು ಕೊನೆಯದಾಗಿ ಸತ್ಕಾರೋತ್ಕ ಪದವಿಯಾದ ವಿಶ್ವವಿದ್ಯಾಲಯದಲ್ಲಿ 1ರಿಂದ 5ನೇ ರ್ಯಾಂಕ್ ಒಳಗೆ ನೀವು ಪಡೆದಿದ್ದೇ ಆದಲ್ಲಿ ಸಾಧಕರಾಗಿದ್ದಲ್ಲಿ ಅಂಥವ್ರಿಗೆ ವಿಶೇಷವಾಗಿ 50,000 ರೂಪಾಯಿಯ ಭಾರಿ ಮೊತ್ತದ ಪ್ರೋತ್ಸಾಹಧನವನ್ನು ಕೂಡ ನೀಡಲಾಗುತ್ತೆ. ಈ 50,000 ಯಾರಿಗಪ್ಪ ಅಂತಂದರೆ, ಈ ಸ್ಟೇಟ್ಗೆ ರ್ಯಾಂಕ್ ಬಂದಿರುವಂಥ 1ರಿಂದ 5ನೇ ರ್ಯಾಂಕ್ ಒಳಗಡೆ ಯಾವುದೇ ರ್ಯಾಂಕ್ ಪಡೆದಿದ್ರೂ ಕೂಡ ನಿಮಗೆ 50,000 ರೂಪಾಯಿ ನೀವು ಪಡ್ಕೊಳ್ಳೋ ಅವಕಾಶ ನಿಮಗಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಅಭ್ಯರ್ಥಿಯು ಕೋರ್ಸನ್ನು
ಪ್ರಥಮ ಪ್ರಯತ್ನದಲ್ಲಿ ಪೂರ್ಣಗೊಳಿಸಿರಬೇಕಾಗುತ್ತೆ. ಇದು ಇಂಪಾರ್ಟೆಂಟ್. ಅಂದರೆ ಎಲಿಜಿಬಿಲಿಟಿ ಕನಿಷ್ಠ 60%ನೊಂದಿಗೆ ಕರ್ನಾಟಕದಲ್ಲಿ ಅದಕ್ಕಿಂತ ಹೆಚ್ಚಿನ ಅಂಕವನ್ನು ಪಡೆದಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ನು ಕರ್ನಾಟಕದಲ್ಲಿ ವಾಸವಾಗಿರುವಂಥವ್ರಾಗಿರ್ಬೇಕಾಗುತ್ತೆ. ಬ್ಯಾಂಕ್ನ ಖಾತೆ ಮತ್ತು ಆಧಾರ್ ಸೀಡಿಂಗ್ ಆಗಿರಬೇಕಾಗುತ್ತೆ, ಎರಡು ಕೂಡ ಲಿಂಕ್ ಆಗಿರಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ಏಪ್ರಿಲ್ 2025 SLC ಪರೀಕ್ಷೆಯಲ್ಲಿ ಕನಿಷ್ಠ 60%ನ ಒಂದಿಗೆ ಹೆಚ್ಚು ಅಂಕ ಪಡೆದಂಥ ಆಧಾರ್ ಸೀಡಿಂಗ್ ಆಗಿರುವಂಥ ಎಲ್ಲ ಸ್ಟೂಡೆಂಟ್ಗಳು ಸಹ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರೋಂಥ ಡಾಕ್ಯುಮೆಂಟ್ ನೋಡೋದಾದರೆ ಮೊದಲನೇದಾಗಿ ಅಂಕಪಟ್ಟಿ ಅಂದರೆ ಮಾರ್ಕ್ಶೀಟ್, ಉತ್ತೀರ್ಣರಾದ ಪ್ರಮಾಣ ಪತ್ರ, ನೆಕ್ಸ್ಟ್ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಪ್ರತಿ ಮತ್ತು ವಿದ್ಯಾರ್ಥಿಯ ಇತ್ತೀಚಿನ ಒಂದು ಫೋಟೋ ನೀಡೋ ಮೂಲಕ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥವ್ರು ಎಲ್ಲೂ ಹೋಗಿ ನಿಮ್ಮ ಫೋನ್ ಮೂಲಕ ಅಥವಾ ನಿಮ್ಮ ನಿಯರೆಸ್ಟ್ ಇರುವಂಥ ಸೈಬರ್ ಸೆಂಟರ್ ಮೂಲಕ ಕೂಡ ಅಪ್ಲೈನ ಮಾಡ್ಬೋದಾಗಿದ್ದು, ಅಪ್ಲೈ ಮಾಡುವಂಥವ್ರು ಫೋನ್ನಲ್ಲಿ ಮೊದಲ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ಆದ swservice.karnataka.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ. ನೆಕ್ಸ್ಟ್ ಬಂದು ವೆಬ್ಸೈಟ್ನಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಲಿಂಕ್ ಅಂತ ಕಾಣಿಸುತ್ತೆ. ಅದರಲ್ಲಿ ಈ ರೀತಿ ನಿಮಗೆ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಪ್ಪ ಅಂದರೆ ಒಂದು ಹೊಸದಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಮೊಬೈಲ್ ನಂಬರ್ ಹಾಗೆ ನಿಮ್ಮ ಇಮೇಲನ್ನು ನೀಡೋ ಮೂಲಕ ನೀವು ನೋಂದಾಯಿಸ್ಕೊಳ್ಬೇಕಾಗಿರುತ್ತೆ, ಅಂದರೆ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತೆ. ನೆಕ್ಸ್ಟು ಮತ್ತೊಮ್ಮೆ ಹೊಸದಾಗಿ ಆ ವೆಬ್ಸೈಟ್ಗೆ ಅಫಿಷಿಯಲ್ ಆಗಿ ಲಾಗಿನ್ ಆಗಿ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂಥ ಮೂಲಕ SLC ನೋಂದಣಿ ಸಂಖ್ಯೆ ಮತ್ತು ಉತ್ತೀರ್ಣರಾದ ವರ್ಷ ಪಡೆದು ಮತ್ತು ಅಂಕಗಳು ಮತ್ತು ಪ್ರಸ್ತುತ ವ್ಯಾಸಂಗ ಮಾಡ್ತಿರುವಂಥ ಮಾಹಿತಿಯನ್ನು ನಿಖರವಾಗಿ ಫಿಲ್ ಮಾಡಬೇಕಾಗಿರುತ್ತೆ. ಮತ್ತು ಕೇಳಲಾದ ಎಲ್ಲ ದಾಖಲೆಗಳು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ ಹಾಗೆ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಸಹಿತ ನಿಮ್ಮ ಫೋಟೋವನ್ನು ಸ್ಕ್ಯಾನ್ ಮಾಡಿರೋಂಥ ಫೋಟೋನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು ಎಲ್ಲ ಆದಮೇಲೆ ಒಮ್ಮೆ ರೀಚೆಕ್ ಮಾಡಿಕೊಂಡು ಕೊನೆಯದಾಗಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದಾದಮೇಲೆ ಸಿಗುವಂಥ ಅಕ್ನಾಲೆಜ್ಮೆಂಟ್ ಪ್ರತಿಯನ್ನು ಒಂದು ಪ್ರಿಂಟ್ಔಟ್ ಆಗಿ ತೊಗೊಂಡು ಇಟ್ಕೋಬೇಕಾಗಿರುತ್ತೆ. ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಲು ಈಗಾಗಲೇ ಶುರುವಾಗಿದ್ದು, ಪರಿಶಿಷ್ಟ ಜಾತಿ ಹಾಗೆ ಅರ್ಹ ಅಭ್ಯರ್ಥಿಗಳು ಈ ಒಂದು ಯೋಜನೆಗೆ 2026 ಜನವರಿ 31 ಒಳಗಡೆ ಅಪ್ಲೈ ಮಾಡುವಂಥವ್ರು ಈ ಸಮಯದೊಳಗಡೆ ಅಪ್ಲೈನ ಮಾಡಬೇಕಾಗುತ್ತೆ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕೃತ ವೆಬ್ಸೈಟ್, ನಾನು ಆಲ್ರೆಡಿ ಹೇಳಿರುವಂಥ ವೆಬ್ಸೈಟ್ನ ಮೂಲಕ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ಈ ಒಂದು ಯೋಜನೆಯ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಸ್ಟೂಡೆಂಟ್ಸು ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋದಿಂದ ನಿಮ್ಗೇನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಯಿತು ಅಂತ ಅನಿಸಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಗೇನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಇದೇ ಥರದ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಸ್ ಹಾಗೆ ಸ್ಕಾಲರ್ಶಿಪ್ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.